ಮೀಡಿಯಾ ಟಚ್ ಇಲ್ಲಿ ಮಾಧ್ಯಮಗಳದ್ದೇ ಮಾತು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ 21 ವರ್ಷಗಳಿಂದ ಮೀಡಿಯಾ ಕನ್ಸಲ್ಟೆಂಟ್ ಹಾಗೆ ಆಡ್ ಫಿಲ್ಮ್ ಡೈರೆಕ್ಟರ್ ಆಗಿರುವಂತಹ ಹಬೀಬ್ ಬಾಬು ಯಲ್ಲನೂರು ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಈ ಒಂದು ಮೀಡಿಯಾ ಟಚ್ ಇಲ್ಲಿ ಹೆಸರೇ ಹೇಳೋ ಹಾಗೆ ಇಲ್ಲಿ ಬರೀ ಮಾಧ್ಯಮಗಳದ್ದೇ ಮಾತು. ಈ ಒಂದು ಕಾರ್ಯಕ್ರಮದಲ್ಲಿ ಇದು 9ನೇ ಎಪಿಸೋಡು ಓದ್ಸಲ್ಲ, ಇದು 10ನೇ ಎಪಿಸೋಡು. ಸರ್, ಕಳೆದ ಎಪಿಸೋಡಲ್ಲಿ ಮೀಡಿಯಾ ಅಂದ್ರೇನು, ನೀವು ಮಾಡಿರುವಂಥ ಆ್ಯಡ್ಗಳ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಮತ್ತು ಓದ ಎಪಿಸೋಡಲ್ಲಿ ನೀವು ಸುಮಾರು 100ಕ್ಕಿಂತ ಅಧಿಕ ಆ್ಯಡ್ಸ್ನ ಮಾಡಿದ್ದೀರಾ ಸರ್. ಅದರಲ್ಲಿ ಕೆಲವೊಂದು ಆಯ್ದಂತಹ ಒಂದು 7-8 ಆ್ಯಡ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರಿ. ಬಟ್ ಈ ಎಪಿಸೋಡಲ್ಲಿ ನೀವು ಮಾಡಿರುವಂತಹ ಓಂ ಬ್ರ್ಯಾಂಡ್ ರವರ ಶ್ರೀಗಂಧ ರೈಸ್ ಆ್ಯಡ್ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ಸವಿವರವನ್ನು ನೀವು ಇವತ್ತಿನ ಒಂದು ಎಪಿಸೋಡಲ್ಲಿ ತಿಳಿಸ್ಕೊಡ್ಬೇಕು. ಸೊ ಆ ಒಂದು ಓಂ ಬ್ರ್ಯಾಂಡ್ ರೈಸ್ ಆ್ಯಡ್ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಓಂ ಬ್ರ್ಯಾಂಡ್ ಶ್ರೀಗಂಧ ರೈಸ್ ಮಲೆಬೆನ್ನೂರು ದಾವಣಗೆರೆ ಕ್ಲೈಂಟ್ ಅಮ್ಮ. ಅವರಿಗೆ ಒಂದು ಇಚ್ಛೆ ಇತ್ತು, ಬಟ್ ಸಮಥಿಂಗ್ ಡಿಫ್ರೆಂಟ್ ಆಗಿ ನಂಗೆ ಮಾಡಬೇಕಾಗುತ್ತೆ ಅಂತ ಅವರು ನನ್ನ ಕಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅದರಿಂದ ಸಮಥಿಂಗ್ ಡಿಫ್ರೆಂಟ್ ಅಂದರೆ ನಿಮ್ಮ ಭಾವನೆ ಏನಪ್ಪ ಅಂತ ನಾನು ಜಸ್ಟ್ ಕೇಳಿಬಿಟ್ಟೆ. ಡಿಫ್ರೆಂಟ್ಗೆ ನನಗೆ ಅರ್ಥ ಆಗಬೇಕಲ್ವಾ, ಅದಕ್ಕೋಸ್ಕರ ಅವ್ರು ಏನಿದ್ರೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಮಾಡಿ ಅಂತ. ಅದರಲ್ಲಿ ಅಜ್ಜ, ಅಜ್ಜಿ, ಮಗ, ಮಗಳು, ಸೊಸೆ, ಮೊಮ್ಮಗಳು ಇಂಥ 7 to 8 ಮೆಂಬರ್ಸ್ ಕ್ಯಾರೆಕ್ಟರ್ಸ್ ರೆಡಿ ಮಾಡಿ ಅದು ತಕ್ಕಿಂತ ಹಾಗೆ ನೀವು ಒಂದು ಪ್ಲಾನ್ ಮಾಡಿದರೆ ಭಾಳ ರಿಚ್ ಆಗಿರುತ್ತೆ ಅಂತ ಒಂದು ಅವ್ರ ಭಾವನೆ ಹೇಳಿದರು. ಆಯ್ತು, ಹಂಗೆ ಮಾಡೋಣ, ಜಸ್ಟ್ ನನಗೇನು ಪ್ರಾಬ್ಲಮ್ ಏನಿಲ್ಲ. ಬಟ್ ಎನಿವೇ ಏನಾಗುತ್ತೆ, ನಿಮಗೆ ಮಾರ್ಕೆಟೇ ತಕ್ಕಿಂತ ಹಾಗೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಜಾಸ್ತಿ ಆಗೋಕ್ಕೆ, ಮಾರ್ಕೆಟಿಂಗಲ್ಲಿ ನಿಮ್ಮ ಟರ್ನ್ ಓವರ್ ಜಾಸ್ತಿ ಆಗೋಕ್ಕೆ ಪದ್ಧತಿ ಪ್ರಕಾರ ನಾನು ಮಾಡಿಕೊಡೋಣ ಅಂತ ಒಂದು ಮಾತುಕತೆ ಆಯಿತು. ಫಸ್ಟ್ ಆಫ್ ಆಲ್ ನಾನೇನು ಮಾಡಿದ್ದೇನೆ, ಒಂದು ಒಳ್ಳೆ ರಿಚ್ ಮನೆ ನೋಡಬೇಕಂತ. ಯಾಕಂದ್ರೆ ನಾವು ಸೆಲೆಕ್ಷನ್ ಮಾಡಿರೋ ಎಲ್ಲ ರಿಚ್ ಫ್ಯಾಮಿಲೀಸೂ ಈ ಥರ ಯೂಸ್ ಮಾಡ್ತಾರೆ, ಮಾಮೂಲು ನಾರ್ಮಲ್ ಫ್ಯಾಮಿಲೀಸು ಯೂಸ್ ಮಾಡ್ತಾರೆ, ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸು ಜಸ್ಟ್ ಈ ಅಕ್ಕಿ ಯೂಸ್ ಮಾಡ್ತಾರೆ ಅಂತ ಒಂದು ಭಾವನೆ ನಾನೇ ಮಾಡಿದ್ದೇನೆ. ರಿಚ್ ಮನೆ ಹುಡುಕಿ ಜಸ್ಟ್ ಇಲ್ಲೇ ಬ್ಯಾಂಗ್ಳೂರಲ್ಲೇ ಒಂದು ಕೆಂಗೇರಿಯಲ್ಲಿ ಒಂದು ಮನೆ ಇದೆ. ಆ ಕೆಂಗೇರಿಯಲ್ಲೇ ಶೂಟಿಂಗ್ ಹೌಸ್ ಅಂತ ಒಂದು ಸಪ್ರೇಟ್ ಶೂಟಿಂಗ್ ಹೌಸ್ ಇದೆ. ಸೆಟ್ ಅಲ್ಲ, ಹೌಸ್ ಇಸ್ ಶೂಟಿಂಗ್. ನಾವು ಒಳಗೆ ಹೋಗುವಾಗ ನಿಮಗೆ ನಾನು ಕೆಲವು ಫೋಟೋಸ್ ತೋರಿಸ್ತೀನಿ. ಈಗ ಅಂದರೆ ನಾವು ಎಂಟ್ರಿ ಯಾವ ಥರ ಇದೆ, ಜಸ್ಟ್ ನಮ್ಮ ಟೀಮ್ ಎಲ್ಲ ಯಾವ ಥರ ತೊಗೊಂಡು ಹೋಗಿದ್ದಾರೆ, ಜನರೇಟರ್ ಸಮೇತ ಮತ್ತು ನಮ್ಮ ಟೀಮ್ ಎಲ್ಲ ಕೆಲವು ಫೋಟೋಸ್ ತೋರಿಸ್ತೀನಿ, ಮತ್ತು ನಂತರ ಮಾತಾಡೋಣ. ಓಕೆ ಸರ್. ವೀಕ್ಷಕರೇ, ಈ ಒಂದು ಆಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಫೋಟೋಸ್ಗಳು ನಿಮ್ಮ ಮುಂದೆ. ಎಸ್ ಸರ್, ಈ ಒಂದು ರೈಸ್ ಆಡ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಫೋಟೋಸ್ಗಳನ್ನು ತೋರಿಸಿದ್ರೆ ಹೇಳಿ ಅದ್ರ ಬಗ್ಗೆ. ಅದೇ ಆ್ಯಕ್ಚುಲಿ ನಾವು ಫೋಟೋಸ್ ಎಂಟ್ರಿ ಆದ ನಂತರ ನಿಮಗೆ ತೋರಿಸಿರಲ್ಲ ಕೆಲವು ಫೋಟೋಸ್. ನಂತರ ಒಳಗೆ ಹೋದ್ಮೇಲೆ ಸೆಟ್ಟಿಂಗ್ ಯಾವ ಥರ ಮಾಡಬೇಕು ಅಂತ. ಆ್ಯಡ್ಗೆ ಒಂದು ಸೆಟ್ ಇರುತ್ತೆ ಒಂದೊಂದು ಥರ. ಈಗ ಮಗಳು ಕ್ಯಾರೆಕ್ಟರ್ ನಿಂತ್ಕೋಬೇಕಾದ್ರೆ ಎಲ್ಲಿ ನಿಂತ್ಕೋಬೇಕು ಅವರು ಮನೆಯಲ್ಲಿ ಅಂತ, ಯಾವ ಕಾರ್ನರಲ್ಲಿ ನಿಂತ್ಕೋಬೇಕು ಅಂತ. ಬಹಳ ದೊಡ್ಡ ಮನೆ ಅದು. ಆ್ಯಕ್ಚುಲಿ ಅರೌಂಡ್ 4000 ಸ್ಕ್ವೇರ್ ಫೀಟ್ ಇರ್ಬೋದು ಮನೆ, ಅಷ್ಟು ದೊಡ್ಡ ಮನೆ. ಬಟ್ ಡ್ಯೂಪ್ಲೆಕ್ಸ್ ಭಾಳ ಜನ ರಿಚ್ ಆಗಿತ್ತು. ಅದಕ್ಕೋಸ್ಕರ ನನಗೆ ಒಂಥರ ಉತ್ಸಾಹ ಆಯಿತು. ಇವೆಲ್ಲ ಹೆಂಗೆ ಅಂದರೆ, ಆ್ಯಕ್ಚುಲಿ ಆ ಲೊಕೇಶನ್ ನೋಡಿದ ಮೇಲೆ ನಮಗೊಂಥರ ಕ್ರಿಯೇಟಿವ್ ಭಾವನೆ ಬಂದಾಗ ಆ ಕ್ರಿಯೇಷನ್ಗೆ ಆ ಥರ ನಾವು ಅಪ್ಲೈ ಮಾಡಬೇಕು ನಮ್ಮ ಟೆಕ್ನಿಷಿಯನ್ ಜೊತೆಗೆ ಅಂತ ಪ್ಲಾನ್ ಮಾಡಿದ್ವಿ. ಆ ಪ್ಲಾನಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕೆ ಅಂದರೆ, ಅಡುಗೆ ಮಾಡೋ ಐಟಮ್ನಿಂದ ಸ್ಟಾರ್ಟ್ ಮಾಡೋಣ ಅಥವಾ ಫಸ್ಟ್ ನಾವು ಫ್ಯಾಮಿಲಿನಲ್ಲಿ ಈ ಕಾನ್ಸೆಪ್ಟ್ ಏನಂದರೆ, ಓವರಾಲ್ ನಮಗೆ ಚಿಕ್ಕ ಕಾನ್ಸೆಪ್ಟ್ ಹೇಳ್ತೀನಿ ನಾನು. ಆ ಕಾನ್ಸೆಪ್ಟಲ್ಲಿ ಒಂದು ರಿಚ್ ಮನೆ, ಅದರಲ್ಲಿ ಏನಾಗುತ್ತೆ, ಅಜ್ಜ ಬಂದುಬಿಟ್ಟು ಒಂದು ಪೇಪರ್ ಓದ್ತಾ ಇದ್ದಾರೆ, ಅಜ್ಜಿ ಬಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಅದೇ ಲೊಕೇಶನಲ್ಲಿ ಹೂ ಕಟ್ತಾ ಇರ್ತಾರೆ. ಹೂ ಕಟ್ಟುವಾಗ ಮತ್ತೆ ಮಗಳು ಬಂದ್ಬಿಟ್ಟು, ಅವರು ಮಗಳು ಮಿಡಿಲ್ ಏಜ್ ಅಲ್ವಾ, ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ ಅವ್ರ ಒಂಥರ ಕಿವಿಗೆ ಇದು ಹಾಕ್ಕೊಂಡು ಹೆಡ್ಫೋನ್ಸ್ ಹಾಕ್ಕೊಂಡು ಅವರು ಸಾಂಗ್ ಕೇಳ್ತಾ ಇರ್ತಾರೆ. ಅದು ಸಿಚುವೇಶನ್, ಅಲ್ಲಿ ಓಪನಿಂಗ್ ಸಿಚುವೇಶನ್. ಆ ಸಿಚುವೇಶನಲ್ಲಿ ಏನಾಗುತ್ತೆ, ಹೊರಗಡೆ ಬಂದ್ಬಿಟ್ಟು ಮೊಮ್ಮಕ್ಕಳು ಬಂದ್ಬಿಟ್ಟು ಅವರು ಬಾಲ್ ಆಡ್ತಾ ಇರ್ತಾರೆ ತುಂಬಿದ ಕುಟುಂಬ ಲಾನಲ್ಲಿ. ಇದು ಆ್ಯಕ್ಚುಲಿ ಎಂಟ್ರಿ ಆ್ಯಡಲ್ಲಿ. ಈ ಎಂಟ್ರಿ ಆದ ನಂತರ ನಾವು ಆ್ಯಕ್ಟಿವಿಟೀಸನ್ನು ತೋರಿಸ್ಬೇಕಾಗುತ್ತೆ. ಒಂದೊಂದು ವರ್ಕಲ್ಲೇ ಒಂದು ಆ್ಯಕ್ಟಿವಿಟೀಸ್. ಮನೆಯಲ್ಲಿ ಏನಾಗುತ್ತೆ ಅಂದರೆ, ಸೊಸೆ ಬಂದು ಅಡುಗೆ ಮಾಡ್ತಾ ಇದ್ದಾರೆ ಅಡುಗೆ ಮನೆಯಲ್ಲಿ. ಅಡುಗೆ ಮಾಡಿದ ಮೇಲೆ ಈಗ ಕಂಪ್ಲೀಟ್ ಆದ ನಂತರ ಅಂದರೆ ಅವ್ರ ಮಕ್ಕಳಿಗೆ ಕರಿತಿದ ಮೇಲೆ ಊಟಕ್ಕೆ ನಾವು ಬರೋಲ್ಲ, ನಾವು ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದೀವಿ ಅಂತ ಒಂದು ಭಾವನೆ ಕ್ರಿಯೇಟ್ ಮಾಡ್ತಾರೆ ಅವ್ರ ಭಾವನೆ. ಅದಕ್ಕೋಸ್ಕರ ಆಯಿತು ನೆಗ್ಲಿಜೆನ್ಸಿ ಅಂತ. ಅಷ್ಟೊತ್ತಿಗೆ ಇವ್ರು ಏನು ಮಾಡ್ತಾರೆ, ಆ ಪಾತ್ರೆ ಎಲ್ಲ ಓಪನ್ ಮಾಡಿ ಜಸ್ಟ್ ಮತ್ತೆ ನಾವು ನೆಕ್ಸ್ಟ್ ಐಟಮ್ ಮಾಡೋಣ ಅಂತ ರೈಸಿಂದ ಮಾಡ್ತಾರೆ. ಆ ರೈಸ್ ಫ್ರಾಗ್ರೆನ್ಸಿ ಅಂದರೆ ಒಂದು ಸುವಾಸನೆ ಭರಿತ. ಇಂಥ ಇದರಿಂದ ನಾನು ನೋಡಿದ್ರೆ ಹೌದು, ಇಡೀ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆದ ನಂತರ ಎಲ್ಲರೂ ಅದರ ಫ್ರಾಗ್ರೆನ್ಸ್ ತಗೊಂಡು ಒಂಥರ ಆನಂದದಾಯಕ ಜಸ್ಟ್ ಇರ್ತಾರೆ ಅಂತ. ಜಸ್ಟ್ ಒಂದು ಫಸ್ಟ್ ಪಾರ್ಟಲ್ಲಿ ನಾವು ಶೂಟ್ ಮಾಡಬೇಕಾಗಿರೋದು ಅದೆಲ್ಲ ಜಸ್ಟ್ ಕಂಪ್ಲೀಟ್ ಮಾಡಿದ್ವಿ.
ಮಾಡಿದ ನಂತರ ಈಗ ನಿಮಗೆ ಅದರಲ್ಲಿ ಕೆಲವು ಫೋಟೋಸ್ ತೋರಿಸಿಲ್ಲ ನಾನು ನಿಮಗೆ. ಅಜ್ಜ ಯಾವ ಥರ ಪೇಪರ್ ಓದ್ತಾ ಇದ್ದಾರೆ, ಜಸ್ಟ್ ಈಗ ಅಜ್ಜಿ ಯಾವ ಥರ ಹೂ ಕಟ್ತಾ ಇದ್ದಾರೆ, ಮತ್ತು ಜಸ್ಟ್ ಅವ್ರ ಆ್ಯಕ್ಟಿವಿಟೀಸ್ ಯಾವ ಥರ ಇದೆ, ನಾನು ಫೋಟೋಸ್ ತೋರಿಸ್ತೀನಿ, ಮತ್ತು ನೀವು ಮತ್ತೆ ಮಾಡೋಣ. ಎಸ್ ಸರ್. ಎಸ್ ವೀಕ್ಷಕರೇ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಫೋಟೋಸ್ಗಳು ಈಗ ನಿಮ್ಮ ಮುಂದೆ. ನಾವೀಗ ಫೋಟೋಗಳಲ್ಲಿ ನೋಡ್ತಾ ಇದ್ವಿ, ಅಂದ್ರೆ ಯಾವ ರೀತಿ ಅಂದ್ರೆ ಅಜ್ಜಿ ಕೂತ್ಕೊಂಡು ಅಲ್ಲಿ ಹೂ ಕಟ್ತಾ ಇರ್ತಾರೆ, ಅಜ್ಜ ಎಲ್ಲೋ ಒಂದು ಕಡೆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ, ಹಾಗೆ ಮನೆಯ ಒಬ್ಬ ಚಿಕ್ಕ ಹುಡುಗಿ ಬಂದು ಒಂದು ಇಯರ್ಫೋನ್ ಹಾಕೊಂಡು ಹಾಡು ಕೇಳ್ತಾ ಇರುವಂತದ್ದು, ಮಕ್ಕಳು ಗಾರ್ಡನ್ ಅಲ್ಲಿ ಆಟ ಆಡ್ತಾ ಇರ್ತಾರೆ, ಇನ್ನೊಂದು ಲೇಡಿ ಅಲ್ಲಿ ಕಿಚನ್ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ, ಸೊಸೆ, ಓಕೆ, ಮನೆ ಸೊಸೆ. ಸೊ ಈ ಒಂದು ಆಡ್ ನ ಎಷ್ಟು ದಿನ ಮಾಡಿದ್ರಿ, ಎಷ್ಟು ಎಂಪ್ಲಾಯೀಸ್ ಬೇಕಾಯ್ತು, ಆ ಬಗ್ಗೆ ತಿಳಿಸ್ಕೊಡಿ. ಇದು ಒಂದಿನಲ್ಲಿ ಫಿನಿಷ್ ಮಾಡಿದ್ದೀವಿ. ಅಂದರೆ ನಾವು 11 o'clock ಶೂಟ್ ಮಾಡಿದ್ವಿ, ಬಟ್ ಎಲ್ಲರಿಗೂ ಏನಾಗುತ್ತೆ ಅವರ ಆ್ಯಕ್ಟಿವಿಟೀಸಲ್ಲಿ ಅವರು ಸ್ಪೀಡ್ ಆಗಿದ್ರು. ಅಂದರೆ ಸ್ವಲ್ಪ ಒಂಥರ ಹೇಳಬೇಕಾದ್ರೆ ಸೊಸೆ ಕ್ಯಾರೆಕ್ಟರ್ ಪ್ರಮುಖ ಅಲ್ಲಿ. ಹೌದು, ಈ ಪ್ರಮುಖನಲ್ಲಿ ಸೊಸೆ ಕ್ಯಾರೆಕ್ಟರ್ ಇದ್ದಾಗ ಏನಾಗುತ್ತೆ ಅವರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ರು, ಭಾಳ ಫಾಸ್ಟಾಗಿ ಮಾಡ್ತಾಯಿದ್ರು. ಅದು ನನಗೆ ರೀಟೇಕ್ಸ್ ಇರಲಿಲ್ಲ. ರೀಟೇಕ್ಸ್ ಇದ್ದಾಗಲೇ ಸ್ವಲ್ಪ ಸಮಸ್ಯೆ, ಯಾಕೆಂದರೆ ರೀಟೇಕ್ಸ್ ಇದ್ದಾಗ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಜಾಸ್ತಿ ರೀಟೇಕ್ಸ್ ಇದ್ದರೆ ಡಿಪ್ರೆಷನ್, ಅಂದರೆ ಫೇಸಲ್ಲಿ ನರ್ವಸ್ ಫೇಸ್ ಕಾಣುತ್ತೆ. ಆ ನರ್ವಸ್ ಫೇಸ್ ಇಲ್ಲದಾಗೆ ಅವ್ರು ಮಾಡಿದಿರಲ್ಲ, ಅದು ನನಗೆ ಟೈಮ್ ಸೇವ್ ಆಯಿತು. 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮುಗಿಸಿದ್ವಿ ನಾವು, ಅದೊಂದು ಪಾರ್ಟ್. ಮತ್ತು ಈ ಆ್ಯಡಲ್ಲಿ ಕೆಲವು ವೆಜಲ್ಸ್, ಅಂದರೆ ಕೆಲವು ಪಾತ್ರೆನಲ್ಲಿ ನಾವೆಲ್ಲ ಡಿಫ್ರೆಂಟ್ ಐಟಮ್ಸ್, ಅಂದರೆ ಈ ರೈಸಿಂದ ಈ ಥರ ಮಾಡಬಹುದು, ಮಾಡಿದರೆ ರುಚಿಕರವಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ಕಲರ್ಫುಲ್ ಇರುತ್ತೆ ಅಂತ ಮೀನಿಂಗಲ್ಲಿ ನಾವು ಮಾಡಿದ್ದೀವಲ್ಲ. ಮತ್ತು ಅದು ನೆಕ್ಸ್ಟ್ ಡೇ ಇಟ್ಕೊಂಡಿದ್ದೀವಿ. ಅದು ನಾವು ಏನು ಮಾಡಿದ್ದೇವೆ, ನಾನು ನಿಮ್ಗೆ ಹೇಳಿದೆ ಕೆಲಸ ನಾನು ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಆ ಪಾರ್ಟ್ ನಾನೇ ಶೂಟ್ ಮಾಡ್ಕೊಂಡ್ಬಿಟ್ಟೆ, ಅವರೆಲ್ಲ ಟೀಮೆಲ್ಲ ಹೋದರು. ಈ ಕಾನ್ಸೆಪ್ಟಲ್ಲಿ ಬೇಸಿಕ್ ಈ ಸ್ಪ್ರೆಡ್ ಆದ ನಂತರ ಆ ಹುಡುಗಿ ಇದೆಯಲ್ಲ ನಿಮಗೆ, ಅಂದರೆ ಮಗಳು ಹೇಳಿರಲಿಲ್ಲ, ಆ ಹುಡುಗಿನೂ ಪಾರ್ಕಲ್ಲಿ ಆಡುವಾಗ ಅವ್ರಿಗೆ ಆ ಫ್ರಾಗ್ರೆನ್ಸ್ ಹೋಗುತ್ತೆ ಅಂತ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಆ ಫ್ರಾಗ್ರೆನ್ಸಿಂದ ಓಡಿ ಬಂದುಬಿಟ್ಟು ಅಡುಗೆ ಮನೆಯಲ್ಲಿ ಒಂಥರ ಸುವಾಸನೆ ಮಾಡ್ತಾರೆ. ಅದು ಅವಾಗ ಏನಾದರೂ ಬೇಡ ಅಂತ ಹೇಳಿದ್ದು ಹುಡುಗಿ ಬಂದು ನನಗೆ ಊಟ ಮಾಡಿ ರೆಡಿ ಮಾಡಿ ಅಂತ ಜಸ್ಟ್ ಅಂತ ಆ ಥರ ಕೇಳ್ತಾರೆ ರಿಕ್ವೆಸ್ಟ್ ಆಗಿ. ಇದನ್ನಪ್ಪ ಇಷ್ಟು ನೆಗೆಟಿವ್ ಮಾತಾಡಿರಲ್ಲ, ನಾವು ಕರೆದಿದ್ರೆ ಬಂದಿಲ್ಲ ಅಂತ ಒಂದು ಭಾವನೆ ಇತ್ತಲ್ವ ಅವ್ರ ಅಮ್ಮನಿಗೆ. ಅದಕ್ಕೋಸ್ಕರ ಆ ಭಾವನೆ ಹೋಗಿ ಆ ಹುಡುಗಿಗೆ ಅಟ್ರಾಕ್ಟಿವ್ ಆಗಿಬಿಟ್ಟು, ಅಂದರೆ ಫ್ರಾಗ್ರೆನ್ಸಿ ಆಫ್ ದ ರೈಸ್ ಅಂತ ಮೀನಿಂಗಲ್ಲಿ ನಾವು ಈ ಥರ ಮಾಡಿದ್ದೀವಿ. ಅಂದರೆ ಕುಟುಂಬ ಸಮೇತ ಆನಂದವಾಗಿ ಬೇಡ ಅಂತ ಹೇಳಿದವರು ಆ ಒಂದು ಫ್ರಾಗ್ರೆನ್ಸ್ ಇಂದ ಓಡ್ ಬಂದ್ರು ಅಂತ. ಹೌದೌದು. ಮತ್ತೆ ಕನ್ಕ್ಲೂಷನ್ ಎಂಡಿಂಗಲ್ಲಿ ಏನಾಗುತ್ತೆ ಅಂದರೆ ಇದಕ್ಕೆ ಒಂದು ಮೀನಿಂಗ್ ಇರುತ್ತೆ. ಇದೆಲ್ಲ ಒಂದು ಸ್ಟೋರಿ ಆಯಿತು. ಈ ಸ್ಟೋರಿನೆಲ್ಲ ವಿಷನ್ ಮೂಲಕ ನಾನು ತೋರಿಸ್ಬೇಕು ಅಂದಾಗ ಪಾಯಿಂಟ್ ಟು ಪಾಯಿಂಟ್, ಸೀನ್ ಟು ಸೀನು ಇವೆಲ್ಲ ಅಂತ ಪ್ಲಾನ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ಆ್ಯಡ್ ಮೂಲಕ ಏನು ಐಡಿಯಾ ಬಂದಿದೆ ಅಂದರೆ ನೋಡೋರಿಗೆ, ಪ್ರೇಕ್ಷಕರಿಗೆ ಅಂತ ಆ ಉದ್ದೇಶದಿಂದ ನಿಮಗೆ ಕೆಲವು ನಾವು ಪ್ಲಾನ್ ಮಾಡಿದ್ದೀವಿ. ಈಗ ಕೆಲವು ನಾನು ಮತ್ತೆ ಕೆಲವು ಫೋಟೋಸ್ ತೋರಿಸ್ತೇನೆ, ಆ ಫೋಟೋಸ್ ನೋಡಿದ್ಮೇಲೆ ಮತ್ತೆ ಐಡಿಯಾ ಕೊಡೋಣ. ಎಸ್ ವೀಕ್ಷಕರೇ, ಒಂದು ರೈಸ್ ಆ್ಯಡ್ಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಫೋಟೋಗಳು ನಿಮ್ಮ ಮುಂದೆ. ವೀಕ್ಷಕರೇ, ಮೀಡಿಯಾ ಟಚ್ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ. ವಿರಾಮದ ಬಳಿಕ ಮೀಡಿಯಾ ಟಚ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಓಂ ಬ್ರ್ಯಾಂಡ್ ರವರ ಒಂದು ರೈಸ್ ಬಗ್ಗೆ, ಒಂದು ಆ್ಯಡ್ ರೈಸ್ ಇದ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಸೊ ಈ ಒಂದು ಆ್ಯಡ್ನ ಮಾಡಬೇಕಾದ್ರೆ ಸುಮಾರು ಅಂದರೆ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿ ಸಂಜೆ 5 ಗಂಟೆ ಅಷ್ಟರಲ್ಲಿ ಮುಗಿಸಿದ್ರಿ ಅಂತ ಹೇಳಿದ್ರಿ. ಇನ್ನು ಸಾಕಷ್ಟು ಮಾಹಿತಿಯನ್ನು ಕೊಡಿ. ಮತ್ತು ಈ ಆ್ಯಡ್ ಮಾಡಬೇಕಾದ್ರೆ ನೀವು ಕ್ಯಾಮ್ರಾಮ್ಯಾನ್ಗೆ ಯಾವ ರೀತಿ ಐಡಿಯಾಸ್ಗಳನ್ನ ಕೊಡ್ತಾ ಇದ್ರಿ, ಮೇಕಪ್ ಮ್ಯಾನ್ ಆಗಿರಬಹುದು, ಅಲ್ಲಿರೋ ಟೆಕ್ನಿಕಲ್ ಟೀಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ, ಅವ್ರು ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅಂತ ತಿಳಿಸ್ಕೊಡಿ. ಇದರಲ್ಲಿ ಟೆಕ್ನಿಕಲ್ ಟೀಮ್ಗೆ ನಾನು ಫಸ್ಟೇ ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಮ್ಮ. ಫಸ್ಟು ಅದಕ್ಕಿಂತ ಮೊದಲು ನಾನೇ ಮಾಡಿದ್ರೆ ಆರ್ಡರ್ ಟೇಕಪ್ ಮಾಡೋ ಟೈಮಲ್ಲಿ ಆ್ಯಡಲ್ಲಿ ಕ್ಲೈಂಟಿಗೆ ಆ್ಯಕ್ಚುಲಿ ಒಂದು ಸ್ಟೋರಿ ಬೋರ್ಡ್ ಅಂತ ಒಂದು ಆರ್ಟ್ ವರ್ಕ್ ಮಾಡಿಸಿದ್ದೆ, ಲೈನಿಂಗಿಂದ ಕಾರ್ಟೂನ್ ಅಂತ ಹೇಳ್ತಾರೆ. ಅಂದರೆ ಒಂದು ಫಸ್ಟ್ ಸೀನಲ್ಲಿ ಮಕ್ಕಳು ಲಾನಲ್ಲಿ ಆಟಾಡ್ತಾ ಇದ್ದಾರೆ ಫುಟ್ಬಾಲು ಅಂತ. ಸೆಕೆಂಡ್ ಸೀನಲ್ಲಿ ಏನಾದರೆ ಆ ಸೊಸೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅಂತ. ಥರ್ಡ್ ಸೀನಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಅಡುಗೆ ಕಂಪ್ಲೀಟ್ ಆದ ಅಂತ ಅವ್ರು ಕರೀತಾರೆ ಕಿಟಕಿನಿಂದ, ಅದು ಥರ್ಡ್ ಸೀನ್ ಅಂತ. ಆವಾಗ ನಾನು ಸೀನ್ ಟು ಸೀನ್ ಮಾಡ್ಕೊಂಡು ಒಂದು 15 ಸೀನ್ಸ್ ಅಂತ ಕ್ರಿಯೇಟ್ ಮಾಡಿದ್ದೆ.
ಒಂದೊಂದು ಸೀನಲ್ಲಿ ಅದು ಒಂದು ಸೀನ್ ಅಂತೆ ದೃಶ್ಯ, ಅದು ದೃಶ್ಯದನ್ನೇ ನಾವು ಆ್ಯಂಗಿಲ್ಸ್ ಬೇರೆ ಬೇರೆ ರೀತಿಯಲ್ಲಿ ಮಾಡಿಬಿಟ್ಟು ಒಂದು 4, 5, 1:5, 10 ಆ ಥರ ಮಾಡಿಕೊಂಡು ಆ ದೃಶ್ಯ ಮೂಲಕ ಏನಾದರೂ ಸ್ವಲ್ಪ ನಾವು ಉದ್ದ ಮಾಡ್ತೀವಿ. ನಿಮಗೆ ಆರ್ಟ್ ವರ್ಕಲ್ಲಿ ಸಿಂಗಲ್ ಸೀನ್ ಇರುತ್ತೆ ಅಷ್ಟೇ. ಮಕ್ಕಳು ಆಟ ಆಡ್ತಾಯಿದ್ದಾರೆ, ಮಕ್ಕಳು ಆಟ ಆಡೋ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ನಾವು ಈ ಆ್ಯಂಗಲಲ್ಲಿ ಒಂದು ತೊಗೊಳ್ತೀವಿ, ಟಾಪಲ್ಲಿ ಒಂದು ತೊಗೊಳ್ತೀವಿ, ಬರೀ ಫುಟ್ಬಾಲ್ ಮಾತ್ರ ಒಂದು ಸೀನಲ್ಲಿ ತೋರಿಸ್ತೀನಿ, ಮತ್ತು ಅವರು ಫುಟ್ಬಾಲ್ ಹೊಡಿಯೋ ಥರ ಮಾಡ್ತೀವಿ, ಇನ್ನೊಂದು ಹುಡುಗಿ ಹಿಡ್ಕೊಂಡು ಈ ಥರ ಮಾಡ್ತಾರೆ. ಈ ಥರ ಜಸ್ಟ್ ನಾವು ಆ ಥರ ಸೀನ್ ಟು ಸೀನ್ ಆ ಥರ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ದಟ್ ಈಸ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಸ್ಕ್ರೀನಲ್ಲಿ ಆ್ಯಡ್ ಯಾವ ಥರ ಪ್ಲೇ ಆಗಬೇಕು ಅನ್ನೋದು ಮುಖ್ಯ. ಬಹಳ ಅಟ್ರಾಕ್ಟಿವ್ ಆಗಿ ಪ್ಲೇ ಆಗಿಬಿಟ್ರೆ ಅದರಲ್ಲಿ ಪ್ರಮುಖವಾಗಿ ಈ ಕ್ಯಾಮ್ರಾಮನ್ ನಾನು ಕೊಟ್ಟಿದ್ದೆ ಹೆಂಗಂದರೆ ಲಾನಲ್ಲಿ ಮಾಡ್ತಾ ಇರ್ತಾರಲ್ಲ, ಲಾನಲ್ಲಿ ಮಾಡುವಾಗ ನೀವು ಮಲ್ಟಿ ಆ್ಯಂಗಲ್ಸಲ್ಲಿ ಮೂವ್ಮೆಂಟ್ ಮಾಡಿ ಕ್ರೇನ್ ಹಾಕ್ಕೊಂಡು ಇನ್ನೂ ರಿಚ್ ಆಗಿರುತ್ತೆ ಆ್ಯಡು ಅಂತ. ಸುಮ್ಮನೆ ತೋರಿಸ್ಬಿಟ್ರೆ ಸ್ಟಡಿ ಕ್ಯಾಮ್ರಾ ಅಂದರೆ ಒಂದು ಕಡೆ ನಿಂತ್ಕೊಂಡು ಕ್ಯಾಮ್ರಾನಲ್ಲಿ ಶೂಟ್ ಮಾಡೋದು, ದಟ್ ಈಸ್ ಸ್ಟಡಿ ಕ್ಯಾಮ್ರಾ. ಅದಕ್ಕೆ ನಾವೇನು ಮಾಡ್ತೇವೆ, ಹಾಫ್ ರೌಂಡ್ ಅಂತ ಒಂದು ಟ್ರಯಲ್ ಇರುತ್ತೆ. ಆ ಟ್ರಯಲಿನಲ್ಲಿ ಫಸ್ಟ್ ಟು ಎಂಡ್ವರೆಗೂ ನೀವು ಹಾಫ್ ರೌಂಡಾಗಿ ನಿಮ್ಮ ಕ್ಯಾಮ್ರಾ ಪ್ಯಾನಲೆಲ್ಲ ಮಾಡ್ತಾ ಹೋಗಿ ಅವಾಗ ಏನಾಗ್ತದೆ ಅವರು ಆಟ ಆಡೋದು ಕಾಣುತ್ತೆ. ನಿಮ್ಮ ಕ್ಯಾಮ್ರಾನು ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಮೂಮೆಂಟ್ ಇರುತ್ತೆ. ಆ ಥರ 5 to 6 ಟೈಪ್ಸ್ ಮಾಡಿ ನೀವು ಅಂತ ಅದೊಂದು ಐಡಿಯಾ ಕೊಟ್ಟೆ. ಐಡಿಯಾ ನಂತರ ಬಂದುಬಿಟ್ಟು ಅವರು ಕರೆಕ್ಟಾಗಿ ಫಾಲೋ ಮಾಡಿದ್ರು. ಮಕ್ಕಳಿಗೆ ನಾವು ಹಂಗೆ ಟ್ರೈನಿಂಗ್ ಕೊಟ್ಟಿದ್ವಿ, ಈ ಥರ ಆಟ ಆಡಬೇಕು, ಆ ಥರ ಆಟ ಆಡಬೇಕು, ಜಸ್ಟ್ ಹಿಂಗೆ ಅಂತ ಪ್ಲಾನ್ ಕೊಟ್ಟಿದ್ದೀವಿ. ಆ ಸೀನ್ ನಾವು ಫಸ್ಟ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ನಾವು ಇಂಟರ್ವ್ಯೂ ಹೋಗಿದ್ದೀವಿ. ಹೋಗಿಬಿಟ್ಟು ಅಡುಗೆ ಎಲ್ಲ ಜಸ್ಟ್ ಯಾವ ಥರ ಅಂದರೆ ಐಟಮ್ಸ್ ಎಲ್ಲ ಯಾವ ಥರ ಮಾಡಬೇಕಾಗುತ್ತೆ ಅಂತ, ಕಟಿಂಗ್ ಯಾವ ಥರ ಮಾಡಬೇಕಾಗುತ್ತೆ ಜಸ್ಟ್. ಮತ್ತು ಸೆಕೆಂಡ್ ಸೀನ್ ಸೊಸೆಗೆ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಸೊಸೆ ಬಂದುಬಿಟ್ಟು ಅವ್ರು ಕಿಟಕಿನಿಂದ ಕರೀತಾರಲ್ಲ, ಅದನ್ನು ಕ್ರಿಯೇಟ್ ಮಾಡಿದ್ದೀವಿ ಅಲ್ವಾ. ಅವೆಲ್ಲ ಏನಾಗುತ್ತೆ ಸ್ಟೋರಿ ಬೋರ್ಡಲ್ಲಿ ಪ್ರಮುಖವಾಗಿ ನಾನು ಕ್ಲೈಂಟ್ ಕಡೆ ಡಿಸ್ಕಷನ್ ಮಾಡಿ ಹೇಳಿದ ಮೇಲೆ ನಾನು ಹೇಳಿದ್ದೀನಲ್ಲ, ಅದೇ ಥರ ಕ್ಲೈಂಟ್ ಕಡೆ ನಾವು ಕಾನ್ಸೆಪ್ಟ್ ಹೇಳ್ತೀವಿ. ನಂತರ ಕ್ಯಾಮರಾಮನ್ಗೆ ಇದೇ ಥರ ನಾವು ಕೂಡಿಸ್ಬಿಟ್ಟು ಫಸ್ಟ್ ಈ ಥರ ಮಾಡ್ತಾಯಿದ್ದೀವಿ. ಸೀನ್ ಟು ಸೀನ್ ಮಲ್ಟಿ ಆ್ಯಂಗಲ್ಸು, ಮಲ್ಟಿ ಶಾರ್ಟ್ಸು, ಮಲ್ಟಿ ಡ್ಯೂರೇಷನಲ್ಲಿ ನೀವು ಪ್ಲಾನ್ ಮಾಡ್ಕೊಂಡು ಮಾಡಿ ಅಂತ ಒಂದು ಐಡಿಯಾ ಕೊಡ್ತೀವಿ. ಅವ್ರು ಏನು ಮಾಡ್ತಾರೆ, ತಕ್ಕಿಂತ ಹಾಗೆ ನನಗೆ ಈಚ್ ಆ್ಯಂಡ್ ಎವ್ರಿ ಸೀನ್ ನನಗೆ ತೋರಿಸ್ತಾರೆ. ಫಸ್ಟು ನೋಡಿ ನಾನು ನೀವು ಹೇಳ್ಬೇಕಾದ್ರೆ ಈ ಥರ ಕವರ್ ಮಾಡಿದ್ದೀನಿ, ಎನಿ ಚೇಂಜಸ್ ಇದ್ದರೆ, ಏನೇ ಡಿಫೆಕ್ಟ್ಸ್ ಇದ್ದರೆ ಹೇಳ್ಬೋದು ಅಂತ. ಅದೊಂದು ಆಗುತ್ತೆ, ಜಸ್ಟ್ ಒಂದಾಯಿತು. ನೆಕ್ಸ್ಟ್ ಏನಂದರೆ ನಾವು ಅಡುಗೆ ರೆಡಿ ಮಾಡುವಾಗ ಈ ಫ್ರ್ಯಾಗ್ರೆನ್ಸಿ ಬಂದಿದೆ ಅಂತ ಹೇಳಿ ನಾನು ನಮಗೆ. ಫ್ರ್ಯಾಗ್ರೆನ್ಸ್ ನಂತರ ಏನು ಸೀನ್ ಅಂತ ಹೇಳಿಬಿಟ್ರೆ, ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಆನಂದವಾಗಿ ಆಹ್ಲಾದಕರವಾಗಿ ಒಂಥರ ಊಟ ಮಾಡ್ತಾರೆ. ಆ ಊಟ ಮಾಡೋ ಟೈಮಲ್ಲಿ ಆನಂದಕರವಾದ ವಾತಾವರಣ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಪ್ರಾಡಕ್ಟ್ ಟು ಹೈಲೈಟ್ ಅಂತ ಅಂದರೆ ಕೆಲವು ಬೌಲ್ಸಲ್ಲಿ ನಾನು ಡಿಫ್ರೆಂಟ್ ಮಲ್ಟಿ ಟೈಪ್ಸಲ್ಲೇ ಅಡುಗೆ ಮಾಡಿಸಿ ಆ ಬೌಲ್ಸಲ್ಲೇ ತುಂಬಿ ಏನಾಗುತ್ತೆ ಒಂಥರ ರಿಚ್ನೆಸ್ ಕೊಟ್ಟಿದ್ದೆ. ಪ್ಲಸ್ ಅವರು ಊಟ ಮಾಡೋ ಟೈಮಲ್ಲಿ ಒಂಥರ ಆನಂದ, ಒಂಥರ ಸಂತೋಷ, ಒಂಥರ ಸಂತೃಪ್ತಿ, ಈ ಮೂರೂ ಜಾಯಿನ್ ಆಗೋ ಥರ ಅವ್ರಿಗೆ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಐಡಿಯಾ ಕೊಟ್ಟೆ. ಅದು ತಕ್ಕಿಂತಾಗ ಮಾಡಿದರು. ಕ್ಯಾಮ್ರಾಮನ್ ಅದೇ ತಕ್ಕಿಂತ ಕರೆಕ್ಟಾಗಿ ಅವರು ಕೆಲವು ಝೂಮ್ ಫಾರ್ವರ್ಡ್, ಝೂಮ್ ಬ್ಯಾಕ್ ಆ ಥರ ಕೆಲವು ಸೀನ್ಸ್ ತೊಗೊಂಡ್ರು. ಬಟ್ ಇದಾದ ನಂತರ ಫೈನಲಿ ಏನಾಯ್ತಂದರೆ ನಮ್ಮ ಕುಟುಂಬಕ್ಕೆ ಆರೋಗ್ಯಕ್ಕೆ ಕಾರಣ ಓಂ ಬ್ರ್ಯಾಂಡ್ರವರ ಶ್ರೀಗಂಧ ರೈಸ್ ಅಂತ ಅವ್ರು ಸೊಸೆ ಬಂದು ಹೇಳ್ತಾರೆ. ಅಂದರೆ ನಮ್ಮ ಇಡೀ ಕುಟುಂಬಕ್ಕೆ ಆರೋಗ್ಯ, ಆನಂದ, ಆಹ್ಲಾದ ಇದಕ್ಕೆ ಕಾರಣ ಓಂ ಬ್ರ್ಯಾಂಡ್ರವರ ಶ್ರೀಗಂಧ ರೈಸ್ ಅಂತ ಒಂದು ಜಸ್ಟ್ ಆ ಥರ ಕಾನ್ಸೆಪ್ಟ್ ಎಲ್ಲ ಅದರ ಕ್ರಿಯೇಟ್ ಮಾಡಿದ್ದೀವಿ. ಬಟ್ ಏನಾಗುತ್ತೆ ಅಂದರೆ ಈ ಕಾನ್ಸೆಪ್ಟ್ ಮಾಡುವಾಗ ಕೇಳೋಕ್ಕೆ ಒಂಥರ ಈಸಿ ಇರುತ್ತೆ ನಿಮಗೆ. ನಾವು ಶೂಟ್ ಮಾಡುವಾಗ ಏನಾಗುತ್ತೆ ಮಲ್ಟಿ ಟೈಪ್ಸ್, ಮಲ್ಟಿ ಸಮ್ ಅವರ್ಸ್ ಆಗುತ್ತೆ. ಒಂದೊಂದು ಸೀನ್ ಕ್ರಿಯೇಟ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು 20 minutes ಆಗುತ್ತೆ. ಒಂದು ದೃಶ್ಯ, ಈಗ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾ ಇದ್ದಾರೆ, ಊಟ ಮಾಡುವಾಗ ಎಲ್ಲರೂ ಒಂದು ಭಿನ್ನವಾಗಿ ಅವರ ಎಕ್ಸ್ಪ್ರೆಷನ್ಸು, ಒಂಥರ ಆನಂದ, ಒಂಥರ ಡಿಸ್ಕಷನ್ ಎಲ್ಲ ಇರುತ್ತೆ. ಆ ಮೂಮೆಂಟಲ್ಲಿ ನಾವೇನು ಮಾಡ್ತೀವಿ, ಕ್ಯಾಮ್ರಾ ಹಂಗೆ ಮುಂದೆ ತೊಗೊಂಡು ಹೋಗ್ತೀವಿ. ಅವಾಗ ಏನಾಗುತ್ತೆ, ಫ್ರಂಟಲ್ಲಿ ಇರೋರು ಫಸ್ಟ್ ಕಾಣ್ತಾರೆ ಮತ್ತು ಹಂಗೆ ಡಿಸಪಿಯರ್ ಆಗ್ತಾರೆ. ಅವಾಗ ಎಂಡಿಂಗಲ್ಲಿ ನಾವು ಏನು ಅಜ್ಜ ಕೊಡ್ಸಿದ್ವಿ, ಅಜ್ಜ ಮೊಮ್ಮಗ ಒಂಥರ ಆನಂದದಾಯಕ ಅಂತ ವಾತಾವರಣ ಕ್ರಿಯೇಟ್ ಮಾಡಿದ್ದೀವಿ. ಅಜ್ಜ ಮೊಮ್ಮಗಳು ಆ ಥರ ಡಿಸ್ಕಷನಲ್ಲಿ ಆವಾಗ ಏನಾಯ್ತಾರೆ ಆನಂದ ಆ ಟೈಪಲ್ಲಿ ಕ್ರಿಯೇಟ್ ಮಾಡಿ ಚೆನ್ನಾಗಿ ಆಗಿತ್ತು ಅದೊಂದು. ಈಗ ಕೆಲವು ಫೋಟೋಸ್ ನಾನು ತೋರಿಸ್ತೀನಿ ನಿಮಗೆ. ಹೌದಮ್ಮ. ಎಸ್ ವೀಕ್ಷಕರೇ, ಓಂ ಬ್ರಾಂಡ್ ರವರ ಒಂದು ರೈಸ್ ಆ್ಯಡ್ ಮಾಡೋದಕ್ಕೆ ಯಾವೆಲ್ಲ ರೀತಿಯ ಪ್ರಿಪ್ರೇಷನ್ನ ಮಾಡಿಕೊಂಡ್ರು, ಎಷ್ಟು ದಿನ ಶೂಟಿಂಗ್ ಮಾಡಿದ್ರು, ಮತ್ತು ಆ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಆ ಒಂದು ಮಾಡೆಲ್ಸ್ಗಳ ಸೆಲೆಕ್ಷನ್ ಯಾವ ರೀತಿ ಇತ್ತು, ಮತ್ತು ಆ ಒಂದು ಎಲ್ಲಿ ಮನೆ, ಬೆಂಗಳೂರು ಹತ್ರ ಇರುವಂಥ ಒಂದು ಕೆಂಗೇರಿ ಹತ್ರ ಇರೋ ಒಂದು ಮನೆ ಅಂತ ಕೂಡ ಹೇಳಿದ್ರು. ಸಾಕಷ್ಟು ಮಾಹಿತಿನ ತಿಳ್ಕೊಂಡ್ವಿ. ಮತ್ತು ಈ ಒಂದು ಆ್ಯಡ್ಗೆ ಸಂಬಂಧಪಟ್ಟಂತಹ ಇನ್ನೂ ಮತ್ತಷ್ಟು ಫೋಟೋಸ್ಗಳು ಈಗ ನಿಮ್ಮ ಮುಂದೆ.
ಸರ್ ಈ ಒಂದು ಆಡ್ಗೆ ಸಂಬಂಧಪಟ್ಟಂತಹ ಇನ್ನೂ ಸಾಕಷ್ಟು ಫೋಟೋಸ್ಗಳನ್ನು ನೋಡ್ಕೊಂಡು ಬಂದ್ವಿ. ಇನ್ನು ಸರ್ ಈ ಒಂದು ಮೇಕಪ್ ಮ್ಯಾನ್ ಇರ್ಬೋದು ಅಥವಾ ಮೇಕಪ್ ವುಮೆನ್ ಇರ್ಬೋದು, ಅವ್ರಿಗೆ ನಿಮ್ಮ ಒಂದು ಸಜೆಷನ್ ಯಾವ ರೀತಿ ಕೊಡ್ತೀರಾ? ಒಂದು ಮಾಡೆಲ್ಗೆ ಈಗ ಮೇಕಪ್ ಮಾಡ್ತಾ ಇರ್ತಾರೆ, ಸೊ ಈ ರೀತಿ ಮಾಡಿ ಅಂತ ಯಾವ ರೀತಿ ಇರುತ್ತೆ ಅವ್ರಿಗೆ ಕೊಡುವಂಥ ನೀವು ಐಡಿಯಾಸ್ಗಳು? ಮೇಕಪ್ ಮ್ಯಾನಿಗೆ ಸಹಜವಾಗಿ ಅವ್ರಿಗೆ ಸ್ವಂತ ನಾಲೆಡ್ಜ್ ಇರುತ್ತೆ, ಆದರೂ ನಾನೇನು ಮಾಡ್ತೇನೆ ಏಜ್ ವೈಸ್ ಡಿವೈಸ್ ಮಾಡ್ತೇನೆ. ಈಗ ಅಜ್ಜಿ ಕ್ಯಾರೆಕ್ಟರ್ ಬಂದು ಅವ್ರು ಯಾವುದೋ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಆ್ಯಕ್ಚುಲಿ ಏಜ್ ಬಂದ್ಬಿಟ್ಟು ಒಂದು 50 ವರ್ಷ ಇದೆ ಅಷ್ಟೇ, ಇನ್ನೂ ರಿಟೈರ್ಡ್ ಆಗಲಿಲ್ಲ. ಆದರೆ ಮೇಕಪ್ ನಾನು ಹೇಳಿದ್ದೆ ಅವ್ರಿಗೆ ಅಜ್ಜಿ ಕ್ಯಾರೆಕ್ಟರಾಗಿ ಕ್ರಿಯೇಟ್ ಮಾಡಪ್ಪ, ಜಸ್ಟ್ ಅದಕ್ಕಿಂತ ಮೇಕಪ್ ಮಾಡಿ ಅಂತ. ಅಜ್ಜನೂ ಅಷ್ಟೇ ಒಂದು 60 ಇದೆ. 60 ಆದರೆ ಅವ್ರ ಔಟ್ಪುಟ್ ನೋಡೋಕ್ಕೇ ಸಹಜವಾಗಿ, ಅಂದರೆ ಮೇಕಪ್ಗಿಂತನೂ ಸಹಜವಾಗಿ ಅವ್ರ ಹೇರ್ ಸ್ಟೈಲು, ಅವ್ರ ಡ್ರೆಸ್ ಸೆನ್ಸು ಅವೆಲ್ಲವ ಸಹಜವಾಗಿ ಅವರು ಒಂಥರ ಗಂಭೀರವಾಗಿ ಇರೋ ಒಂದು ಅಜ್ಜ ಅಂತ ಮೂಮೆಂಟಲ್ಲಿ ಚೆನ್ನಾಗಿತ್ತು ಅವ್ರದ್ದು ಮೂಮೆಂಟ್ ಆಗಲಿ. ಅವ್ರ ಪೇಪರ್ ಓದೋ ಜಸ್ಟ್ ಒಂದು ಮೀನಿಂಗ್ ಇರುತ್ತೆ ನೋಡಿ ಅಲ್ಲಿ ಒಂಥರ, ಅದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಓದಿದ್ರು ಅವರು. ಅಂದರೆ ಲುಕ್ಸ್ ಚೇಂಜು, ಪೇಪರಲ್ಲಿ ಲುಕ್ಸ್ ಚೇಂಜ್ ಆದಾಗ ಜಸ್ಟ್ ಕೇವಲ ಒಂದು 2 ಸೆಕೆಂಡಲ್ಲಿ ಮುಗಿಯುತ್ತೆ ನಿಮ್ಮ ಕ್ಯಾರೆಕ್ಟರ್ ಅಂತ ನಾನು ಹೇಳಿದ್ದು ನಾನು ಪೇಪರ್ ಹೋದಾಗ. ಅದೊಂದು ಕ್ಯಾರೆಕ್ಟ್ರು. ನೆಕ್ಸ್ಟ್ ಬಂದುಬಿಟ್ಟು ಈ ಸೊಸೆ ಅವರು ಜಾರ್ಖಂಡ್ ಅವರು, ಇಲ್ಲೇ ಅವರಲ್ಲ, ಸೋನಾಲಿ ಬೆನರ್ಜಿ ಅಂತ ಅವರು ಜಾರ್ಖಂಡ್ ಅವರು. ಅಜ್ಜ ಕ್ಯಾರೆಕ್ಟರ್ UP ಅವರು, ಲಕ್ನೋ ಅವರು. ಅಜ್ಜಿ ಕ್ಯಾರೆಕ್ಟರ್ ಬ್ಯಾಂಗ್ಳೂರು, ಬ್ಯಾಂಕಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ಮಗನ ಕ್ಯಾರೆಕ್ಟರು ಅವರು ಕಾಶ್ಮೀರ್ ಪರ್ಸನ್, ಅವರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಸಾಫ್ಟ್ವೇರಲ್ಲಿ ಇದ್ದರು. ಮತ್ತು ಸೊಸೆ ಹೇಳಿದ್ನಲ್ಲ ಜಾರ್ಖಂಡ್ ಅಂತ. ಮೊಮ್ಮಗಳು ಬಂದುಬಿಟ್ಟು ಅವರು ಪುನಾನಿಂದ ಕರ್ತಿದ್ದೆ ನಾನು. ಅಂದರೆ ಒಂದು ಗ್ರೂಪ್ ಮಾಡೋಕ್ಕೆ ನಾನು ಎಷ್ಟು ಫಿಲ್ಟರೇಷನ್ ಮಾಡಿದ್ದೀನಿ ನಮಗೆ ಗೊತ್ತಾಗುತ್ತೆ. ಅಲ್ಲಿಂದ ನಾವು ಇವರು ಬಂದು ವರ್ಕ್ ಮಾಡಿದಾರಾ, ಅಲ್ಲಿಂದ ಜಸ್ಟ್ ಈ ಥರ ಪ್ಲಾನ್ ಮಾಡಿದಾರ. ಇನ್ನು ಈ ಒಂದು ರೈಸ್ ಆಡ್ ಬಗ್ಗೆ ಸಾಕಷ್ಟು ಮಾಹಿತಿ ನಿಮ್ಮಿಂದ ನಮಗೆ ಬೇಕು, ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೋಣ. ವೀಕ್ಷಕರೇ, ಮೀಡಿಯಾ ಟಚ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದಮೇಲೆ. ವಿರಾಮದ ಬಳಿಕ ಮೀಡಿಯಾ ಟಚ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಹೇಳ್ತಾ ಇದ್ರಿ ನೀವು, ಅಂದರೆ ಆ ಒಂದು ಆಡ್ಗೆ ಬಳಸಿರುವಂತಹ ಸ್ಟಾರ್ಗಳು ಎಲ್ಲೆಲ್ಲಿ ಇವರು ಏನೇನು ಅಂತ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡಿ. ಅದಕ್ಕೋಸ್ಕರ ಅವರು ಕ್ಯಾರೆಕ್ಟರ್ ವೈಸ್ ನನಗೆ ಸೊಸೆಗೆ ಸೂಟಬಲ್ ಆಗುತ್ತೆ ಅಂತ ಒಂದು ಪ್ಲಾನ್ ಮಾಡಿದ್ದೆ. ಬಟ್ ಅವರು ಆ್ಯಕ್ಚುಲಿ 22 ಇಯರ್ಸ್ ಏಜು. ಅದನ್ನು ನನಗೆ ಅವ್ರಿಗೆ ಹಾಕಿರೋ ಡ್ರೆಸ್ಸಸ್ ಆಗಲಿ, ಮೇಕಪ್ ಆಗಲಿ ವುಮೆನ್ ಥರ ಕಾಣಬೇಕು. ಅದರಲ್ಲಿ ಅಷ್ಟು ದೊಡ್ಡ ಮಕ್ಕಳಿದಾರಲ್ಲ, 9 ಇಯರ್ಸ್ 10 ಇಯರ್ಸ್ ಮಕ್ಕಳಿದಾರಲ್ಲ, ಆ ಭಾವನೆ, ಬಾಡಿ ಲ್ಯಾಂಗ್ವೇಜ್ ನಾನು ಟ್ರೈನಿಂಗ್ ಕೊಟ್ಟಿದ್ದೆ ಅವ್ರಿಗೆ. ಬೇಸಿಕ್ ನಿಮ್ಮ ಪ್ರವರ್ತನೆ ಈ ಥರ ಇರಬೇಕು ಅಂತ. ನಿಮ್ಮ ಏಜ್ ಕಮ್ಮಿನೇ, ಆದರೆ ಅರೌಂಡ್ ನಿಮ್ಮ ಕ್ಯಾರೆಕ್ಟರು 30 to 32ವರೆಗೂ ನೀವು ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ಒಂದು ಐಡಿಯಾ ಕೊಟ್ಟೆ. ಅದನ್ನು ಫಾಲೋ ಮಾಡಿದ್ದಾರೆ ಅವರು, ಪರ್ಫೆಕ್ಟಾಗಿ ಫಾಲೋ ಮಾಡಿದ್ದಾರೆ. ಜೊತೆಗೆ ಅವ್ರ ಫಾದರ್ ಕ್ಯಾರೆಕ್ಟರ್ ಇದ್ದಾರಲ್ಲ, ಕಾಶ್ಮೀರ್ ಪರ್ಸನ್, ಅವರು ಅಷ್ಟೇ ಒಂದು ಲ್ಯಾಪ್ಟಾಪ್ ನೋಡ್ತಾ ಇದ್ದಾರೆ. ಅವರು ಆ ಸುಗಂಧ ಪರಿಮಳ ತಗೊಳ್ತಾರಲ್ಲ, ಆ ಫ್ರಾಗ್ರೆನ್ಸಿ, ಆ ಎಕ್ಸ್ಪ್ರೆಷನ್ ಸೂಪರ್ ಮಾಡಿದ್ದಾರೆ. ಸುಮ್ಮನೆ ಒಂದು ಚಿಕ್ಕ ಸೀಕ್ವೆನ್ಸ್ ಕೊಟ್ಟಿದ್ದೆ ಅವರಿಗೆ. ನೀವು ಈ ಥರ ಒಂದು ಚೇರಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನೋಡ್ತಾನೋ ಒಂಥರ ಪರಿಮಳ ಬರುತ್ತೆ, ನೀವು ಅಬ್ಸರ್ವ್ ಮಾಡಿ ಅಂತ. ಅಜ್ಜಿನೂ ಅಷ್ಟೇ, ಅಂದರೆ ಹೂ ಹೊಡಿದ ಪರಿಮಳ ಬಗ್ಗೆ ಆ ಥರ ಒಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಷ್ಟೊತ್ತು ಕೂಡ ಈ ಒಂದು ರೈಸ್ ಆ್ಯಡ್ ಈ ರೀತಿ ಬರಬೇಕು ಅಂದರೆ ಈ ಗಾರ್ಡನಿಂದ ಶುರುವಾಗುತ್ತೆ ಫಸ್ಟು. ಸೊ ಅಲ್ಲಿ ಅಜ್ಜ ಪೇಪರ್ ಓದ್ತಾ ಇರ್ತಾರೆ, ಅಜ್ಜಿ ಹೂ ಕಟ್ತಾ ಇರ್ತಾರೆ, ಇನ್ನು ಮನೆಯ ಸೊಸೆ ಕಿಚನಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಸಾಕಷ್ಟು ವಿಷಯಗಳನ್ನ ಕೊಟ್ರಿ. ಇದಕ್ಕೆ ಒಂದು ಕತೆ ಅಂತ ಬೇಕೇ ಬೇಕಾಗುತ್ತೆ ಸರ್ ಒಂದು ಆ್ಯಡ್ ಅಂದಮೇಲೆ. ಆ ಒಂದು ಸ್ಕ್ರಿಪ್ಟ್ ಬಗ್ಗೆ ಹಾಗೆ ಸ್ಟೋರಿ ಬೋರ್ಡ್ ಬಗ್ಗೆ ಏನು ಹೇಳ್ತೀರಾ? ಸ್ಟೋರಿ ಬೋರ್ಡ್ ನಾನೇ ಮಾಡಿದ್ದೆ ಅದು. ಯಾಕಂದರೆ ಯೂಶ್ವಲಿ ಏನಾದರೆ ಕ್ಲೈಂಟ್ ಕಡೆ ಮಾತಾಡುವಾಗ ನಾವು ಕ್ಲೈಂಟ್ ಜೊತೆಗೆ ಡಿಸ್ಕಷನ್ ಮಾಡುವಾಗ ಅವರಿಗೆ ಒಂದು ಭಾವನೆ ಇರುತ್ತೆ, ಆ ಭಾವನೆ ವ್ಯಕ್ತಪಡಿಸ್ತಾರೆ. ಆದರೆ ಆ ಭಾವನೆ ಅರ್ಥ ಆಗುತ್ತೆ ನಮಗೆ. ಯಾಕಂದರೆ ನಾವು ಡೈರೆಕ್ಟರ್ ಇರುವಾಗ ಒಂಥರ ಏನಾಗುತ್ತೆ ಅಂದರೆ ಜಸ್ಟ್ ಈ ಥರ ಭಾವನೆಯಿಂದ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಅಂತ ಒಂದು ಗೊತ್ತಾಯ್ತು ನನಗೆ. ಆ ಅಭಿಪ್ರಾಯ ತಕ್ಕಂತ ಹಾಗೆ ನಾವು ಮೌಲ್ಡ್ ಮಾಡಬೇಕಾಗುತ್ತೆ, ಅದು ಡೈರೆಕ್ಟರ್ ಕೆಲಸ. ಅದಕ್ಕೋಸ್ಕರ ಅವ್ರ ಅಭಿಪ್ರಾಯ ಪ್ರಕಾರ ನಾನೇ ಮಾಡಿದರೆ ಸ್ಕ್ರಿಪ್ಟ್ ನಾನೇ ಮಾಡಿ ಎಲ್ಲ ರೆಡಿ ಮಾಡಿ, ಡೈಲಾಗು ನಾನು ಕ್ರಿಯೇಟ್ ಮಾಡಿ ಕಾನ್ಸೆಪ್ಟ್ ರೆಡಿ ಮಾಡಿಬಿಟ್ಟೆ. ಬಟ್ ಆರ್ಟ್ ವರ್ಕ್ ಅನ್ನೋದು ಬೇರೆ ಕಡೆ ಮಾಡಿಸಿ ಅವ್ರಿಗೆ ಜಸ್ಟ್ ಆರ್ಟ್ ವರ್ಕ್ನಿಂದ ಆರ್ಟ್ ವರ್ಕ್ ಜೊತೆಗೆ ಪಕ್ಕದಲ್ಲಿ ಮೀನಿಂಗ್ ಕೊಟ್ಟಿದ್ದೆ. ಈಚ್ ಆ್ಯಂಡ್ ಎವರಿ ಆರ್ಟ್ ವರ್ಕಿಗೆ ಈ ಥರ ಮಕ್ಕಳು ಆಟ ಆಡ್ತಾ ಇದ್ದಾರೆ ಗಾರ್ಡನಲ್ಲಿ ಅಂತ ಸೀನ್ 1, ಸೀನ್ 2 ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸೀನ್ 2 ಅಂತ. ಅದರಿಂದ ಆ ಸ್ಕ್ರಿಪ್ಟ್ ಬಗ್ಗೆ ನಾನೇ ಪ್ಲಾನ್ ಮಾಡಿದ್ದೆ. ಇನ್ನೊಂದೇನೆಂದರೆ ಡೈರೆಕ್ಟರ್ ಸ್ವತಃ ಸ್ಕ್ರಿಪ್ಟ್ ಮಾಡಿಬಿಟ್ರೆ ಕಮ್ಯುನಿಕೇಷನ್ ಈಸಿ ಇರುತ್ತೆ. ಈಗ ಕೆಲವು ಜನ ಇದ್ದಾರೆ, ಇಲ್ಲ ಅಂತೇನಿಲ್ಲ, ಯಾಕಂದರೆ ಅವರು ರೈಟರ್ಸ್, ಅಂದರೆ ಓನ್ಲಿ ರೈಟರ್, ಅವ್ರು ಶೂಟಿಂಗು ಹೋಗಲ್ಲ, ಕಾನ್ಸೆಪ್ಟ್ ಕೊಡ್ತಾರೆ, ನಮ್ಮ ಕೈ ಕೊಡ್ತಾರೆ. ನಾನು ಕೆಲವು ಕಡೆ ಕೊಡ್ತಾ ಇರ್ತೀನಿ. ಈಗ ಹೈದರಾಬಾದು, ಈ ಚೆನ್ನೈ ಕಡೆ ಬರೀ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾ ಇರ್ತೀನಿ ಅವ್ರಿಗೆ. ನಾನು ಡೈರೆಕ್ಷನ್ ಮಾಡಲ್ಲ, ಓನ್ಲಿ ಇದು. ಅದಕ್ಕೋಸ್ಕರ ಕಾನ್ಸೆಪ್ಟ್ ಅನ್ನೋದು ಮೋರ್ ಇಂಪಾರ್ಟೆಂಟ್ ವರ್ಕಲ್ಲಿ. ನೆಕ್ಸ್ಟ್ ಏನಾದರೆ ಆ್ಯಡಲ್ಲಿ ನಿಮ್ಗೆ ಹೇಳಿರಲ್ಲ ಒಂದು ಪಂಚ್ ಅಂತ, ಪಂಚನು ಮೋರ್ ಇಂಪಾರ್ಟೆಂಟು. ಎಲ್ಲರಿದ್ದಕ್ಕಿಂತನೂ ಒಂದು ಫ್ರೇಮ್ ಸೆಟ್ಟಿಂಗ್ ಅಂತ ಮಾಡ್ತೀವಿ ನಾವು. ಫ್ರೇಮಲ್ಲಿ ಎಮ್ಯುನಿಟೀಸ್ ಏನೇನು ಕಾಣಬೇಕು. ಉದಾಹರಣೆ, ಈಗ ನಾವು ಅಡುಗೆ ಮನೇಲಿ ಮಾಡುವಾಗ ಅಡುಗೆ ಮಾಡ್ತಾ ಇರ್ತಾರೆ ಯಾರು, ಸೊಸೆ ಡ್ರೆಸ್ ಸೆನ್ಸ್ ಏನು, ಸೊಸೆಯಲ್ಲಿ ಈ ಬಾರ್ಡರಲ್ಲಿ ಇರಬೇಕಾ, ಮಧ್ಯದಲ್ಲಿ ಇರಬೇಕಾ, ಫ್ರಂಟಲ್ಲಿ ಇರಬೇಕಾ ಅಂತ. ಆಯಿತು, ಫ್ರಂಟಲ್ಲಿ ಇರಬೇಕು ಅಂತ. ಬ್ಯಾಕಲ್ಲಿ ಏನಿರಬೇಕು ಅವ್ರ ಬ್ಯಾಕಲ್ಲಿ ಅಂದರೆ ಎಮ್ಯುನಿಟೀಸ್, ಕೆಲವು ಜಾರ್ಗಳು, ಕೆಲವು ಪಾತ್ರೆಗಳು, ಆ ರ್ಯಾಕು ಅಡುಗೆ ಮನೆಯಲ್ಲಿ ಆ ಥರ ಅರೇಂಜ್ ಮಾಡಿ. ಈಗ ಅವರು ಫ್ರಂಟಲ್ಲಿ ಇದ್ದಾಗ ಈ ಸೈಡ್ ಎಲ್ ಆ್ಯಂಗಲ್ ಅಂತ ಏನಲ್ಲ ನಿಮಗೆ, ಎಲ್ ಆ್ಯಂಗಲಲ್ಲಿ
ಈ ಕೆಲವು ಪಾತ್ರಗಳು ಇರಬೇಕಾಗುತ್ತೆ, ಆದರೆ ಅದು ನಮಗೆ ಅಷ್ಟು ಮ್ಯಾಚ್ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಆ್ಯನಿಮೇಷನ್ ಮಾಡಿಸಿ ಅದರ ಮೇಲೆ ಪಾತ್ರಗಳು ಅರೇಂಜ್ ಮಾಡಿದ್ದೆ. ಫ್ರಂಟಲ್ಲಿ ಪಾತ್ರ, ಬ್ಯಾಕ್ ಇರೋದೆಲ್ಲ ಜಸ್ಟ್ ನಾನು ಅವ್ರಿಗೆ ಫ್ರೇಮಲ್ಲಿ ಬ್ಯಾಕ್ ಪಾರ್ಟೆಲ್ಲ ಜಸ್ಟ್ ಆ ಥರ ಮಾಡಿದ್ದೆ. ಅವರು ಅಡುಗೆ ಮಾಡುವಾಗ ಫ್ರೇಮ್ ಸೆಟ್ಟಿಂಗ್ ಅಂತ ಮಾಡ್ತೀವಲ್ಲ, ಅದು ಮೋರ್ ಇಂಪಾರ್ಟೆಂಟ್. ಆ್ಯಡಲ್ಲಿ ಫ್ರೇಮ್ ಸೆಟ್ಟಿಂಗ್ ಸರಿಯಾಗಿ ಆಗಲಿಲ್ಲ ಅಂದರೆ ಆ್ಯಡ್ ನಂತರ ಒಂಥರ ಏನೋ ಒಂಥರ ಅನ್ಈಸಿ ಅಂತ ಇರುತ್ತೆ ನೋಡೋರಿಗೆ, ಏನೋ ಲೋಪ ಇದೆಯಲ್ಲ ಆ್ಯಡಲ್ಲಿ ಅಂತ. ಆ ಫ್ರೇಮ್ ಅನ್ನೋದು ರಿಚ್ ಆಗಿದ್ದರೆ ಮಾತ್ರ ಆ್ಯಡ್ ರಿಚ್ನೆಸ್ ಬರುತ್ತೆ. ಈಗ ನೋಡಿ, ಕೆಲವು ನೀವು ನ್ಯಾಷನಲ್ ಪ್ರಾಡಕ್ಟ್ಸು, ಈ ಸೋಪು ಇಂಥವೆಲ್ಲ ನೋಡ್ತಾ ಇರ್ತಾರಲ್ಲ, ಈಗ ಒಂದು ಚಿಕ್ಕ ಪರದೆ ಇರುತ್ತೆ, ಮಾಡೆಲ್ ಬಂದುಬಿಟ್ಟು ಒಂದು ಲೈಟಾಗಿ ಕೆಲವು ಬಟ್ಟೆಗಳು ಹಾಕಿರ್ತಾರೆ. ಅವ್ರ ಮೂಮೆಂಟ್ ಚಿಕ್ಕದಾಗಿ ಆ ಪರದೆ ಮುಂದೆ, ವೈಟ್ ಪರದೆ ಮುಂದೆ ಅವ್ರು ನಡ್ಕೊಂಡು ಬರ್ತಾಯಿದ್ದಾರೆ. ಆ ನಡ್ಕೊಂಡು ಬರೋದು ಒಂಥರ ವಯ್ಯಾರ. ಆ ವಯ್ಯಾರ ಅನ್ನೋದು ಏನಾಗುತ್ತೆ, ಕೌಂಟ್ ಆಗುತ್ತೆ ಅಲ್ಲಿ. ದಟ್ ಈಸ್ ಫ್ರೇಮ್ ಸೆಟ್ಟಿಂಗ್. ನಾರ್ಮಲಾಗಿ ನಡ್ಕೊಂಡು ಬರೋದಲ್ಲ, ಇದು ಫ್ಯಾಷನ್ ಶೋ ಥರ ನಡ್ಕೊಂಡು ಬರೋದು ಅಲ್ಲ, ವಯ್ಯಾರ ಬೇಕಾಗುತ್ತೆ. ವಯ್ಯಾರಾಗಿ ಮೀನಿಂಗ್ ಏನಂದರೆ, ಈಗ ಸೋಪಲ್ಲಿಂದ ಈ ಥರ ಪ್ಲಾನ್ ಮಾಡಿದ್ದೀರಾ ಈ ಕಾನ್ಸೆಪ್ಟು ಅಂತ ನಾವು ಫಸ್ಟ್ ಫ್ರೇಮಲ್ಲಿ ಆ ಥರ ತೋರಿಸ್ಬೋದು. ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಸೀನಲ್ಲಿ ನಾವು ಸೋಪು ತೋರಿಸ್ತೀವಿ. ಅಂದರೆ ಈ ವಯ್ಯಾರಗಳ ಕಾರಣ ಏನಂದರೆ ಸೋಪು ಅಂತ ಮೀನಿಂಗ್ ಬರುತ್ತೆ ನೋಡೋರಿಗೆ. ದಟ್ ಈಸ್ ಫ್ರೇಮ್ ಸೆಟ್ಟಿಂಗ್. ಆ ಫ್ರೇಮ್ ಸೆಟ್ಟಿಂಗ್ ರಿಚ್ ಇದ್ದಾಗ ಮಾತ್ರ ನನಗೆ ಇದು ಬರುತ್ತೆ. ಈಗ ಫ್ರಾಗ್ರೆನ್ಸಿ ಅಂತ ಹೇಳಿದ್ವಿ ನಾವು, ಸುಗಂಧ ಪರಿಮಳ. ಆ ಸುಗಂಧ ಪರಿಮಳ ಬಗ್ಗೆ ನಾವು ಯಾವ ಥರ ಮಾಡಿದರೆ ಬೆಸ್ಟು ಅಂತ ನಾವು ಏನು ಮಾಡಿದರೆ, ಒಂಥರ ಫ್ಲೋ, ಮನೇಲಿ ಎಲ್ಲರ ಎದುರುಗಡೆ ಒಂಥರ ಫ್ಲೋ ಹೋಗೋ ಥರ ಒಂಥರ ಹೊಗೆ. ಅದು ನಿಜವಾಗಿ ಹೊಗೆನೂ ಅಲ್ಲ, ಮತ್ತು ಒಂಥರ ಅದು ಏನಿಲ್ಲ. ಸುಗಂಧ ಪರಿಮಳ ಅಂದರೆ ಹೇಳಿಬಿಟ್ರೆ ಜಸ್ಟ್ ಒಂಥರ ಮೂಮೆಂಟ್ ಆಗ್ತಾ ಇರುತ್ತೆ ಎಲ್ಲರ ಜೊತೆಗೆ. ಜಸ್ಟ್ ಅವ್ರ ಕಡೆ ಹೋದರೆ ಅವರು ಫ್ರಾಗ್ರೆನ್ಸಿ ತೊಗೊಳ್ತಾರೆ. ಆ ಫ್ರಾಗ್ರೆನ್ಸಿನೆಲ್ಲ ಒಂಥರ ಆನಂದ, ಏನೋ ಸಮಥಿಂಗ್ ಡಿಫ್ರೆಂಟ್ ಇದೆಯಲ್ಲ ನಮ್ಮ ಮನೇಲಿ ಅಡುಗೆ ಅಂತ ಒಂದು ಭಾವನೆ ಇರುತ್ತೆ. ಈಗ ನಮ್ಮ ಮನೇಲಿ ಸಹಜವಾಗಿ ಅಷ್ಟೇ ಅಲ್ವಾ, ಕೊಡುವಾಗ ಸಮಥಿಂಗ್ ಡಿಫ್ರೆಂಟ್ ಸ್ಮೆಲ್ ಬಂದುಬಿಟ್ಟು ನಾವು ಅಬ್ಸರ್ವ್ ಮಾಡ್ತೀವಲ್ಲ, ಅದೇ ನೇಟಿವಿಟಿ ಅಂತ ಹೇಳ್ತೀವಿ ನಾವು. ನೇಟಿವಿಟಿ ಅನ್ನೋದು ಒಂದಾಯಿತು, ಮತ್ತು ಫ್ರೇಮ್ ಸೆಟ್ಟಿಂಗ್ ಒಂದಾಯಿತು. ನೇಟಿವಿಟಿ ಸಹಜವಾಗಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ಒಂದೇ ಆ್ಯಡ್ ನೀವು 1000 ಟೈಮ್ಸ್ ಪ್ಲೇ ಆದ್ರೂ ಬೋರ್ ಫೀಲ್ ಆಗಲ್ಲ. ಹೌದು ಸರ್. ಕಾರಣ ಅಂದರೆ, ಬೋರ್ಗೆ ಮೀನಿಂಗ್ ಏನಂದರೆ, ತೋರಿಸೋದು ಹಳೆ ಆ್ಯಡಲ್ಲಿ ಇರೋದು ಜಸ್ಟ್ ಇಲ್ಲಿ ತಂದು ಪ್ಯಾಚ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಭಾವನೆ ಬರಬಾರದು ಡೈರೆಕ್ಟರ್ಗೆ. ನಿಮಗೆ ಹೇಳಿದೇನಲ್ಲ, ನಿಮ್ಮೊಂದು ನಾನು 20 ಆ್ಯಡ್ ನಿಮಗೆ ತೋರಿಸಿದ್ದೆ ಒನ್ಸ್ ಅಪಾನ್ ಅ ಟೈಮ್. ಹೌದು, 20 ಆ್ಯಡು 20 ಭಿನ್ನವಾಗಿದೆ. 20 ಸಬ್ಜೆಕ್ಟ್ ತೋರಿಸಿದ್ದೀನಿ, ಒಂದೇ ಸಬ್ಜೆಕ್ಟ್ ಅಲ್ಲ. ಆ ಭಿನ್ನವಾಗಿ ಇರೋದೇ ಆ್ಯಡ್ ಅಂತ. ಆ್ಯಡಲ್ಲೂ ಕೂಡ ಒಂದೊಂದು ಕತೆ ಇದೆ. ಹೌದು, ಒಂದೊಂದು ಕತೆ ಇದೆ. ಸಿಮಿಲಿಟೀಸ್ ಎಲ್ಲೂ ಟಚ್ ಆಗಲ್ಲ ನಿಮಗೆ ಆ್ಯಡ್ ಟು ಆ್ಯಡ್. ಅಂದರೆ ಫೇಸಸ್ ವೈಸ್ ಆದರೂ, ಆ್ಯಂಗಿಲ್ಸ್ ಆದ್ರೂ, ಲೈಟಿಂಗ್ ಆದ್ರೂ, ಮತ್ತು ನಾವು ತೊಗೊಂಡು ಮೂಮೆಂಟ್ ಆದ್ರೂ, ಮಾಡಲ್ ಫೇಸಸ್ ಆದ್ರೂ, ಎಕ್ಸ್ಪ್ರೆಷನ್ಸ್ ಆದ್ರೂ, ಬಾಡಿ ಲ್ಯಾಂಗ್ವೇಜ್ ಆದ್ರೂ, ಅದು ತಕ್ಕಿಂತಾಗೆ ಸೀನ್ ತಕ್ಕಿಂತಾಗೆ ನಾವು ವಿವರಣಾತ್ಮಕವಾಗಿ ವಿವರಣಾತ್ಮಕವಾಗಿ ಹೇಳಿಬಿಟ್ರೆ ಅದು ಭಾಳ ರಿಚಾಗಿ ಬರುತ್ತೆ ಆ್ಯಡ್ ಅನ್ನೋದು. ಅದಕ್ಕೋಸ್ಕರ ಏನಾಗುತ್ತೆ, ಆ್ಯಡ್ ಮೇಕಿಂಗ್ ಅನ್ನೋದು ಒಂದು ಭಾಳ ಡಿಫ್ರೆಂಟು ಕಂಪೇರ್ ಟು ಸಿನಿಮಾ, ಸೀರಿಯಲಲ್ಲಿ ಆ್ಯಡ್ ಮೇಕಿಂಗ್ ಅನ್ನೋದು ಡಿಫ್ರೆಂಟು. ಅದಕ್ಕೋಸ್ಕರ ಆ್ಯಡ್ ಅನ್ನೋದು ಕೆಲವು ವರ್ಷಗಳು ಓಡುತ್ತೆ. ಒಂದೇ ಸೀನೆ ಅದು ಬರೀ 30 ಸೆಕೆಂಡ್ಸ್ ಇರುತ್ತೆ. 30 ಸೆಕೆಂಡ್ಸ್ 1 ವರ್ಷ 2 ವರ್ಷನೇ ಓಡುತ್ತೆ. ಅದಕ್ಕೋಸ್ಕರ ಭಿನ್ನತೆ ಅನ್ನೋದು ಪ್ರಮುಖ ಆ್ಯಡ್ ಮೇಕಿಂಗಿಗೆ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ರೆ, ನೀವೆಲ್ಲ ಇಷ್ಟು ಫೋಟೋಸಲ್ಲಿ ತೋರಿಸಿದ್ದೀನಲ್ಲ, ಈಗ ನಾನು ವಿಡಿಯೋ ತೋರಿಸ್ತೀನಿ ನಿಮಗೆ. ಖಂಡಿತ ಸರ್, ಆ ವಿಡಿಯೋನ ನೋಡೋಣ ಸರ್. ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಶೂಟ್ ಮಾಡಾದ್ಮೇಲೆ ತುಂಬ ಇಂಪಾರ್ಟೆಂಟ್ ಕೆಲಸ ಅಂದರೆ ಎಡಿಟಿಂಗ್ ಅಂತ. ಮೇನ್ ಅಂದರೆ ಎಡಿಟಿಂಗೇ ಸರ್. ಸೊ ಎಡಿಟಿಂಗ್ ಹೇಗೆ ಅಂತ ನೀವೇ ಕೂತ್ಕೊಂಡು ಎಡಿಟಿಂಗ್ನ ಮಾಡಿಸ್ತೀರಾ, ಹೇಗೆ ಆ ಬಗ್ಗೆ ತಿಳಿಸ್ಕೊಡಿ. ಹೌದಮ್ಮ, ಯಾಕಂದರೆ ನಾನೇ ಕೂತ್ಕೊಂಡು ಎಡಿಟ್ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಅದು ಪೋಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಇದು ಶೂಟ್ ಆಯಿತು, ಶೂಟಿಗೆ ಒಂದು ಪಾರ್ಟು, ಶೂಟ್ ಆದ ನಂತರ ಪೋಸ್ಟ್ ಪ್ರೊಡಕ್ಷನ್ ಒಂದು 2ನೇ ಪಾರ್ಟು. ನಿಮಗೆ ಆ್ಯಡಲ್ಲಿ ಒಂದು ಒಳ್ಳೆ ಪಂಚ್ ಬಂದು ಒಂದು ಬ್ಯೂಟಿ ಆ್ಯಂಡ್ ಗ್ಲಾಮರ್ ಕ್ರಿಯೇಟ್ ಆಗೋದು, ಮತ್ತು ಆ್ಯಡ್ ಆದ ನಂತರ ಒಂದು ಮೀನಿಂಗ್ ಕಾಣುತ್ತೆ. ಆ್ಯಡ್ ಆದ ನಂತರ ಒಂದು ಮೀನಿಂಗ್, ಆ್ಯಡ್ ನೋಡಿಬಿಟ್ರೆ ಯಾವುದಪ್ಪ ಇದು ಮಸಾಲೆ ಪೌಡರ್ ನೋಡಿದ್ರೆ ಏನಾಯಿತು, ಹೌದು ಅದು ಕಲರ್ಫುಲ್ ಇದೆ ಮಸಾಲೆ, ಹೌದು ಎಲ್ಲ ಐಟಮ್ಸ್ ಎಲ್ಲ ಆಗ್ಬೋದು, ಆಯಿತು ವೆಜ್ಜಲ್ಲೇ ಆಗ್ಬೋದು, ನಾನ್ ವೆಜ್ಜಲ್ಲೇ ಆಗ್ಬೋದು. ದಟ್ ಈಸ್ ಮೀನಿಂಗ್. ಮಧ್ಯದಲ್ಲಿ ಕ್ಯಾರೆಕ್ಟರ್ಸ್ ಏನಾಗುತ್ತೆ ಅಂದರೆ, ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇದೆ ಅಷ್ಟೇ. ಕ್ಯಾರೆಕ್ಟರ್ ಪ್ರಧಾನ ಅಲ್ಲ, ಬ್ರ್ಯಾಂಡಿಂಗ್ ಪ್ರಧಾನ. ಈ ಮಸಾಲೆ ಪೌಡರ್ ನಾವು ಮಾಡಿದ್ದೀವಿ ಅಂತ. ಅದೇ ಥರ ಅಕ್ಕಿನಲ್ಲೂ ಅಷ್ಟೇ, ಅಕ್ಕಿನಲ್ಲಿ ನಾವು ಏನು ಮಾಡಿದ್ದೀವಿ, ವಿಭಿನ್ನತವಾಗಿ ಮಾಡಿದ್ದೀವಿ. ಆದರೆ ಎಡಿಟಿಂಗಲ್ಲಿ ಮತ್ತು ಕಲರ್ ಕರೆಕ್ಷನಲ್ಲಿ, ಆಡಿಯೋ ಮೇಕಿಂಗಲ್ಲಿ ಡೈರೆಕ್ಟರ್ ಕೂತ್ಕೊಂಡ್ರೆ ಇನ್ನೊಂದು ರಿಚ್ನೆಸ್ ಬರ್ತಮ್ಮ. ಓಕೆ ಸರ್, ಇಷ್ಟೊತ್ತು ನೀವು ಮಾಡಿದಂತಹ ಓಂ ಬ್ರ್ಯಾಂಡ್ ರವರ ಒಂದು ರೈಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ, ಯಾವ ರೀತಿ ಶೂಟಿಂಗ್ ಆಯಿತು ಅಂತ. ಸೊ ಕೊನೆ ಹಂತ ಬಂದು ಆ ಒಂದು ರೈಸ್ ಆ್ಯಡ್ನ ನೋಡುವಂತಹ ಒಂದು ಸಮಯ. ನೋಡೋಣ ವೀಕ್ಷಕರೇ, ಆ ಒಂದು ರೈಸ್ ಆ್ಯಡ್ ನಿಮ್ಮ ಮುಂದೆ. ದಿವ್ಯಾ, ಬಾಮ ಊಟಕ್ಕೆ. ಬೇಡ ಮಮ್ಮಿ.
ನಮ್ಮ ಕುಟುಂಬದ ಆರೋಗ್ಯ ಆನಂದಕ್ಕೆ ಕಾರಣ SCRI ಓಂ ಬ್ರ್ಯಾಂಡ್ ರವರ ಶ್ರೀಗಂಧ ಸೋನಾ ಮಸೂರಿ ಅಕ್ಕಿ. ಸರ್, ಆ ಒಂದು ರೈಸ್ ಆ್ಯಡ್ನ ನೋಡಿದ್ವಿ, ತುಂಬ ಅದ್ಭುತವಾಗಿ ಬಂದಿದೆ. ನೀವು ಏನು ಕಾರ್ಯಕ್ರಮದ ಒಂದು ಪ್ರಾರಂಭದಿಂದ ಹೇಳ್ತಾ ಬಂದ್ರಿ, ಎಷ್ಟು ದಿನ ಶೂಟಿಂಗ್ ಆಯಿತು, ಯಾವ ರೀತಿ ಶೂಟಿಂಗ್ ಮಾಡಿದ್ರಿ, ಎಡಿಟಿಂಗ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಮೇಕಪ್ ಮ್ಯಾನ್ ಇರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ನಾವು ಎಂಡಿಂಗಲ್ಲಿ ನೋಡಿದಾಗ ಆ್ಯಡು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸರ್. ಇನ್ನು ಸಾಕಷ್ಟು ಆ್ಯಡ್ಗಳನ್ನು ಮಾಡಿ ಈ ರೀತಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನಮ್ಮ ಕಾರ್ಯಕ್ರಮದಲ್ಲಿದ್ರಿ, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮೀಡಿಯಾ ಟಚ್ ವಿಶೇಷ ಚರ್ಚಾ ಕಾರ್ಯಕ್ರಮ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.